ನಮಸ್ಕಾರ ಫ್ರೆಂಡ್ಸ್. ಸೊ ಇಯರ್ ಎಂಡ್ ಅಂತೂ ಬಂತು 31 ಮಾರ್ಚ್ 2025. ಸೊ ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ ಎಲ್ಲನೂ ಕ್ಲೋಸ್ ಆಗ್ತವೆ. ಇದಾಗೋಕ್ಕಿಂತ ಮುಂಚೆ ಕೆಲವೊಂದು ಆಸ್ಪೆಕ್ಟ್ಸ್ನ ನೀವು ಪ್ರಾಪರಾಗಿ ನೀವು ನೋಡಲೇಬೇಕು. ಅಂದರೆ GST ಬಂದು ರಿಪೋರ್ಟ್ ಮಾಡಿರುವಂಥದ್ದು, GST 3B ರಿಪೋರ್ಟ್ ಮಾಡಿರುವಂಥದ್ದು, ಸೇಲ್ಸ್ ಎಲ್ಲ ಸರಿಯಾಗಿ ರಿಪೋರ್ಟ್ ಆಗಿದೆಯಾ ಅಥವಾ ಎಲ್ಲರೂ ಹೆಚ್ಚು ಕಡಿಮೆ ಆಗಿದೆಯೋ ಅಥವಾ ಎಲ್ಲೋ ಕ್ಲಾರಿಕಲ್ ಮಿಸ್ಟೇಕಿಂದ ರಿಫ್ಲೆಕ್ಟ್ ಆಗಿರುವಂಥ ಫಿಗರ್ಸ್ ಚೇಂಜ್ ಆಗಿದೆಯಾ ಅದೆಲ್ಲ ಸರಿಯಾಗಿ ನೋಡ್ಕೊಳ್ಳಿ, ರಿವಿಸಿಟ್ ಮಾಡಿ. ಎಲ್ಲೇ ಏನೇ ಕರೆಕ್ಷನ್ಸ್ ಇದ್ದರೂ ಕೂಡ ಈ ಮಾರ್ಚಲ್ಲಿ ನೀವು ಅದನ್ನ ಸರಿಯಾಗಿ ಮಾಡ್ಕೊಂಬಿಡಿ. ಅಂದರೆ ಈ ಒಂದು ಫೈನಾನ್ಷಿಯಲ್ ಇಯರ್ದು ಏನು ಸೇಲ್ಸ್ ಇದೆಯಲ್ಲ ಅದು ಆಮೇಲೆ GST 9 GST 9Cಯಲ್ಲಿ ರಿಪೋರ್ಟಿಂಗ್ ಆಗೋ ಟೈಮಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗಲ್ಲ. ಇನ್ಕಮ್ ಟ್ಯಾಕ್ಸ್ ಟರ್ನ್ ಡಿಕ್ಲೇರ್ ಮಾಡುವಾಗೂ ಕೂಡ ನಿಮಗೆ ಸಮಸ್ಯೆ ಆಗಲ್ಲ. ಸೊ ಅದಕ್ಕಾಗಿ ಈ ಮಂತ್ ಸ್ವಲ್ಪ ಪಾಸ್ ಮಾಡಿಕೊಂಡು ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿದೆಯೋ ಇಲ್ಲ ಅಂಥೇಳಿ. ಇದಾದ ತಕ್ಷಣ ನೆಕ್ಸ್ಟು ITC ನೀವು ಕ್ಲೇಮ್ ಮಾಡಿರ್ತೀರ. ITC ಕ್ಲೇಮ್ ಮಾಡಿದ ತಕ್ಷಣ ಎಷ್ಟೋ ನೀವು ITC ಕ್ಲೇಮ್ ಮಾಡುವಾಗ ಅಂದರೆ ಪರ್ಚೇಸ್ ಮಾಡಿದ್ಮೇಲೆ ಆನ್ ಕ್ರೆಡಿಟ್ ನೀವು ಪರ್ಚೇಸ್ ಮಾಡಿದ್ರೆ ವಿದಿನ್ 180 ಡೇಸು ನೀವು ಅವ್ರಿಗೆ ಪೇಮೆಂಟ್ ಮಾಡಬೇಕಂತ ಇದು ಪ್ರೊವಿಷನ್ ಇದೆ, ರೂಲ್ಸ್ ಇದೆ. ಸೊ ಅದು ನೀವು ಪೇಮೆಂಟ್ ಮಾಡಿದಿರಲಿಲ್ಲ ಅಂತ ನೋಡ್ಕೊಳ್ಳಿ. ಪೇಮೆಂಟ್ ಮಾಡಿರಲಿಲ್ಲ ಅಂತಂದರೆ ಆ ITC ಕ್ಲೇಮ್ ಮಾಡಿದ್ನ ರಿವರ್ಸ್ ಮಾಡ್ಕೋಬೇಕು. ಈ ಥರ ರೀಕನ್ಸೈಲ್ ಮಾಡಬೇಕು ಪ್ರಾಪರಾಗಿ ಎಲ್ಲನೂ ಕೂಡ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅದ್ರ ಪ್ರಕಾರ ನೀವು ಇದರ ಮೇಲೆ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಬುಕ್ಸ್ ಆಫ್ ಅಕೌಂಟ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.